ನಮಸ್ಕಾರ. ಇವತ್ತು ಒಂದು ಸುಪ್ರೀಂ ಕೋರ್ಟ್ನ ತೀರ್ಪಿನ ಆಧಾರದ ಮೇಲೆ ಒಂದು ವಿಷಯವನ್ನು ಇಂಪಾರ್ಟೆಂಟ್ ವಿಷಯ ತಮಗೆ ತಿಳಿಸೋಕೆ ಹೊರಟಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲೇ ತಮ್ಮಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗದೆ ಹೋದರೆ ಸಬ್ಸ್ಕ್ರೈಬರ್ಗಳಾಗಿ ಅಂತ ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನಮಗೆ ಬೇಕಾದಷ್ಟು ಕಾನೂನುಗಳಿದೆ, ಅದಕ್ಕೆ ಯಾವ ಸೆಕ್ಷನ್ಗೆ ಯಾವ ರೀತಿ ಅರ್ಥ ಕಲ್ಪಿಸಬೇಕು, ಇಂಟರ್ಪ್ರಿಟ್ ಮಾಡಬೇಕು ಇದೆ. ಆದರೂ ಕೂಡ ಕೋರ್ಟ್ಗಳು ತಪ್ಪು ಮಾಡ್ತಾ ಇದ್ದಾವೆ. ಹೈಕೋರ್ಟ್ ಇರ್ಬೋದು, ತೆರಡೆ ಕೋರ್ಟ್ ಇರ್ಬೋದು. ಅಂಥದ್ದೊಂದು ಕೇಸು ಸುಪ್ರೀಂ ಕೋರ್ಟ್ ಮುಂದೆ ಬಂದಿತ್ತು. ಸಿವಿಲ್ ಅಪೀಲು 65/26/2024. ಇದು ಆರ್ ವೆರೋನಿಕಾ ವರ್ಸಸ್ ರುದ್ರಾಯಣಿ ದೇವ್ ಅಂಥೇಳಿ. ಇದರಲ್ಲಿರ್ತಕ್ಕಂಥ ಇದು ಕೇರಳದಿಂದ ಬಂದಂಥ, ಕೇರಳ ಹೈಕೋರ್ಟಿಂದ ಬಂದಂಥ ಒಂದು ಸೆಕೆಂಡ್ ಅಪೀಲಲ್ಲಿ ಮಾಡಿದಂಥ ಅಬ್ಸರ್ವೇಷನ್ ಬಗ್ಗೆ ಬಂದಿರತಕ್ಕಂಥದ್ದು. ಸೆಕೆಂಡ್ ಅಪೀಲ್ನಲ್ಲಿ ಹೈಕೋರ್ಟ್ ಮಾಡಿದಂಥ ತಪ್ಪಿನ ವಿರುದ್ಧ ಸುಪ್ರೀಂ ಕೋರ್ಟಿಗೆ ಬಂದಂಥ ಒಂದು ಸಿವಿಲ್ ಅಪೀಲು ಆಯಿತಾ. ಇಲ್ಲಿ ಕೇರಳ ಹೈಕೋರ್ಟ್ ಏನು ಮಾಡಿದೆ, ಒಂದು ಕೇಸ್ನಲ್ಲಿ ಒಬ್ಬರು ಡಿಕ್ಲರೇಷನ್ನು ನಾನು ಎಂಥದ್ದು ಓನರ್ ಅಂತ ಡಿಕ್ಲೇರ್ ಮಾಡಿ ಅಂಥೇಳಿ ಒಂದು ದಾವಾ ಹಾಕಿದ್ರು. ಆ ದಾವಾದಲ್ಲಿ ಸೇಲ್ ಡೀಡನ್ನು ಹಾಜರು ಮಾಡಿರ್ತಾರೆ, ಖಾತಾ ಹಾಜರು ಮಾಡಿರ್ತಾರೆ, ಎಲ್ಲವನ್ನೂ ಹಾಜರು ಮಾಡಿರ್ತಾರೆ. ಆದರೆ ಪ್ರತಿವಾದಿಗಳು ಏನು ಹೇಳ್ತಾರೆ, ಅದಕ್ಕೆ ಇದು ಫ್ರಾಡುಲೆಂಟ್ ಸೇಲ್ ಡೀಡು, ಮೋಸದಿಂದ ಬರೆಸ್ಕೊಂಡದ್ದು, ಅವ್ರ ಓನರ್ ಅಲ್ಲ ಅಂತ ಹೇಳ್ತಾರೆ. ಅದು ಕೇರಳ ಹೈಕೋರ್ಟಿಗೆ ಬಂತು. ಮುಂದೆ ಸೆಕೆಂಡ್ ಅಪೀಲಲ್ಲಿ ಬಂತು. ಸೆಕೆಂಡ್ ಅಪೀಲಲ್ಲಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಇದ್ದರೆ ಮಾತ್ರ ಅದನ್ನು ವಿಚಾರಣೆ ಕೈಗೆತ್ಕೋಬೇಕು, ಅದನ್ನು ಪರೀಕ್ಷೆ ಮಾಡಿ ಸರಿಯಾದ ಆರ್ಡ್ರ್ ಮಾಡಬೇಕು ಅಂತ ಇದೆ ಅಲ್ವಾ. ಸೆಕ್ಷನ್ 100 CPC ನಿಮಗೆ ಗೊತ್ತಿದೆ ಆಯಿತಾ. ಅಲ್ಲಿ ಬಂದದ್ದು ಅವರು ಸೇಲ್ ಡೀಡನ್ನು, ಯಾಕೆ ಎದುರಾಳಿಗಳು ಸೇಲ್ ಡೀಡನ್ನು ಮೋಸದ್ದು ಅಂತ ಹೇಳಿದ್ದಾರೆ. ಆದ್ದರಿಂದ ಆ ಒಂದು ಸೇಲ್ ಡೀಡನ್ನು ಸಾಬೀತು ಮಾಡ್ತಕ್ಕಂಥ ಭಾರ ವಾದಿಗಳ ಮೇಲಿತ್ತು. ವಾದಿಗಳು ಆ ಒಂದು ವಿಟ್ನೆಸ್ಗಳನ್ನು ಕರೆದು ಸಾಕ್ಷಿ ಹೇಳಿಸಲಿಲ್ಲ. ಆದ್ದರಿಂದ ಅದು ಸೇಲ್ ಡೀಡ್ ಎಕ್ಸಿಕ್ಯೂಟ್ ಆಗಿದೆ ಕಾನೂನು ಪ್ರಕಾರ ಅಂಥೇಳಿ ಹೇಳೋಕ್ಕಾಗಲ್ಲ ಅಂತ ಹೇಳ್ತು. ಮತ್ತು ಎರಡನೇದಾಗಿ ಎದುರುಗಡೆ ಅವರು ನಿರ್ದಿಷ್ಟವಾಗಿ ಈ ಒಂದು ಕ್ರಯಪತ್ರ ಮೋಸದಿಂದ ಬರೆಸ್ಕೊಳ್ಳಾಗಿದೆ ಅಂದಾಗ ಜವಾಬ್ದಾರಿ ಹೆಚ್ಚಿತ್ತು ವಾದಿ ಮೇಲೆ. ಆತ ಯಾರೋ ವಿಟ್ನೆಸ್ಗಳನ್ನು ಕರೆದು ಎಕ್ಸಾಮ್ ಮಾಡಿ ಪ್ರೂವ್ ಮಾಡಬೇಕಿತ್ತು ಅಂತಕ್ಕಂಥದ್ದು ಎದುರಾಳಿಗಳ ವಾದ. ಅದಕ್ಕೆ ಕೇರಳ ಹೈಕೋರ್ಟ್ ಒಪ್ಕೊಳ್ತು. ಹೌದು, ಅವರು ಎದುರಾಳಿಗಳು ಅದನ್ನು ಡಿಸ್ಪ್ಯೂಟ್ ಮಾಡಿದಾಗ ಎಕ್ಸಿಕ್ಯೂಷನ್ನ ನೀವು ಪ್ರೂವ್ ಮಾಡಿಲ್ಲ ಸರಿಯಾಗಿ, ಬರೀ ಹಾಜರು ಮಾಡಿದ್ದೀರಾ ಯಾವುದನ್ನು, ಕ್ರಯಪತ್ರನ ಅಂತ. ಅದು ಎವಿಡೆನ್ಸ್ ಆ್ಯಕ್ಟ್ನ ಸೆಕ್ಷನ್ 68 ಅಥವಾ ಹೊಸದಾಗಿ ಬಂದಿರತಕ್ಕಂಥ ಭಾರತೀಯ ಸಾಕ್ಷಿ ಅಧಿನಿಯಮದ ಸೆಕ್ಷನ್ 67ನ ಉಲ್ಲಂಘನೆ ಅಂತ ಹೇಳ್ತು. ಅದರ ವಿರುದ್ಧ ವಾದಿ ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ. ಸುಪ್ರೀಂ ಕೋರ್ಟು ಇದನ್ನು ಪರೀಕ್ಷೆ ಮಾಡಿ ಹೇಳುತ್ತೆ, ನೋಡಿ ಯಾವ್ಯಾವ ದಾಖಲೆಗಳು ಕಡ್ಡಾಯವಾಗಿ ಅಟೆಸ್ಟ್ ಆಗಬೇಕು, ಅಂದರೆ ಸಾಕ್ಷಿಗಳ ಸಹಿ ಆಗಬೇಕು, ಯಾವುದಕ್ಕೆ ಬೇಕಾಗಿಲ್ಲ, ಮತ್ತು ಯಾವುದನ್ನು ಹೇಗೆ ಪ್ರೂವ್ ಮಾಡಬೇಕು ಅಂತದ್ದನ್ನು ಕಾನೂನು ಭಾಳ ಸ್ಪಷ್ಟವಾಗಿ ಹೇಳಿದೆ. ನಂಬರ್ 1, ಈ ಸೆಕ್ಷನ್ 68 ಏನು ಹೇಳುತ್ತೆ ಎವಿಡೆನ್ಸ್ ಆ್ಯಕ್ಟ್ದು, ಅಥವಾ 67 ಭಾರತೀಯ ಸಾಕ್ಷಿ ಅಧಿನಿಯಮ, ಯಾವುದೇ ರಿಜಿಸ್ಟರ್ಡ್ ಪತ್ರ ಮ್ಯಾಂಡೇಟ್ರಿ ಆಗಿ ಅಟೆಸ್ಟ್ ಆಗಬೇಕು ಅಂತಿದ್ರೆ, ಅಂದರೆ ಭಾಳ ಖಡಾಖಂಡಿತವಾಗಿ ಅಗತ್ಯವಾಗಿ ಅನಿವಾರ್ಯವಾಗಿ ಸಾಕ್ಷಿಗಳ ಸಹಿ ಬೇಕು ಅಂತಾದರೆ ಆ ಸಾಕ್ಷಿಗಳನ್ನು ಎವಿಡೆನ್ಸ್ ಒಬ್ಬ ಸಾಕ್ಷಿಯನ್ನಾದರೂ ವಿಚಾರಣೆ ಮಾಡಬೇಕಾಗತ್ತೆ, ಮತ್ತು ಆ ಡಾಕ್ಯುಮೆಂಟನ್ನು ಹಾಜರು ಮಾಡಬೇಕತ್ತೆ ಕೋರ್ಟಲ್ಲಿ. ಆಗ ಮಾತ್ರ ಅದು ಪ್ರೂವ್ ಆದಂಗೆ ಅಂತ. ಅದನ್ನು ಈ ಸೆಕ್ಷನ್ 67 ಏನಿದೆ ಭಾರತೀಯ ಸಾಕ್ಷಿ ಅಧಿನಿಯಮ ಅಥವಾ 68 ಎವಿಡೆನ್ಸ್ ಆ್ಯಕ್ಟ್, ಇದನ್ನು ಇಟ್ಕೊಂಡು ಕೇರಳ ಹೈಕೋರ್ಟ್ನವ್ರು ಆರ್ಡರ್ ಮಾಡಿದ್ದಾರೆ. ಅಂದರೆ ಅವ್ರ ಪ್ರಕಾರ ಸೇಲ್ ಡೀಡಿಗೆ ಸಾಕ್ಷಿಗಳು ಅನಿವಾರ್ಯ. ಆ ಸಾಕ್ಷಿಗಳು ಅನಿವಾರ್ಯ ಆದ್ದರಿಂದ ಅವರು ಎಕ್ಸಾಮ್ ಮಾಡಬೇಕಿತ್ತು ಯಾರನ್ನ, ಸಾಕ್ಷಿಗಳನ್ನು ಅಂಥೇಳಿ. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಇಲ್ಲಿ ನೋಡಪ್ಪ, 67-68 ಬಹಳ ಕ್ಲಿಯರಾಗಿ ಹೇಳಿದೆ. ಯಾವ ದಾಖಲೆಗಳು ಪತ್ರಗಳು ಕಡ್ಡಾಯವಾಗಿ ಸಾಕ್ಷಿದಾರರ ಸಹಿ ಬೇಕು ಅನಿಸುತ್ತೆ, ಅಂದರೆ ಅಟೆಸ್ಟಿಂಗ್ ವಿಟ್ನೆಸ್ಸು ಅವುಗಳಿಗೆ ಮಾತ್ರ ಬೇಕು, ಯಾವುದಕ್ಕೂ ಬೇರೆದಕ್ಕೆ ಬೇಡ ಆಯಿತಾ. 54 ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್ ಹೇಳುತ್ತೆ ಸೇಲ್ ಡೀಡ್ ಹೇಗಿರಬೇಕು ಅಂತ, ನಿಮಗೆ ಗೊತ್ತಿರಬೇಕಿತ್ತು. ಮತ್ತು ಈ ಸೆಕ್ಷನ್ 123 ಇದೆಯಲ್ಲ, ಯಾವುದು ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಆ್ಯಕ್ಟ್, ಅದೇನು ಹೇಳುತ್ತೆ, ಗಿಫ್ಟ್ ಡೀಡಿಗೆ ಸಾಕ್ಷಿದಾರರು ಬೇಕೇ ಬೇಕು ಮ್ಯಾಂಡೇಟ್ರಿ ಅಂತ ಹೇಳುತ್ತೆ. ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನು ಹೇಳುತ್ತೆ, ವಿಲ್ಲಿಗೂ ಕೂಡ ಅಟೆಸ್ಟಿಂಗ್ ವಿಟ್ನೆಸ್ ಬೇಕು ಅಂತ ಹೇಳುತ್ತೆ. ಈ 2 ಡಾಕ್ಯುಮೆಂಟ್ಗಳನ್ನು ಬಿಟ್ಟರೆ ಬೇರೆ ಯಾವುದಕ್ಕೆ ಕಡ್ಡಾಯವಾಗಿ ಅಟೆಸ್ಟಿಂಗ್ ವಿಟ್ನೆಸ್ ಅಂದರೆ ಸಾಕ್ಷಿಗಳು ಬೇಕು ಅಂತ ಕಾನೂನು ಹೇಳಿದೆ?
ಇಲ್ಲ, ಅದೊಂದೇ ಒಂದು. ಇನ್ನೊಂದಂದರೆ ಮಾರ್ಟಿಗೇಜ್ ಡೀಡು. ಮಾರ್ಟಿಗೇಜ್ ಡೀಡು, ದಾನಪತ್ರ, ವಿಲ್ಲು, ಆಯಿತಾ? ಇಷ್ಟಕ್ಕೆ ಮಾತ್ರ ಒಂದು ಸಾಕ್ಷಿಗಳು ಬೇಕು. ಆ ಸಾಕ್ಷಿಗಳು ಬೇಕು ಅಂತಾದಾಗ ಅವ್ರನ್ನೇ ಎಕ್ಸಾಮ್ ಮಾಡದೆ ಹೋದರೆ ಆಗ ಅದು ಪ್ರೂವ್ ಆಗಿಲ್ಲ ಅಂತ ಹೇಳಬೇಕು. ಯಾವ ಪ್ರಕಾರ? 68 ಎವಿಡೆನ್ಸ್ ಆ್ಯಕ್ಟು, 67 ಭಾರತೀಯ ಸಾಕ್ಷಿ ಅಧಿನಿಯಮ. ಅದಿಲ್ಲಿಗೆ ಬರಲ್ಲ. ಈ ಸೇಲ್ ಡೀಡ್ ಅಂತಕ್ಕಂಥದ್ದು 68ರ ಅಡಿಯಲ್ಲಿ ಬರಲ್ಲ. ಯಾಕಂದರೆ ಸೇಲ್ ಡೀಡಿಗೆ ಅವಶ್ಯಕವಾಗಿ, ಅಗತ್ಯವಾಗಿ, ಅನಿವಾರ್ಯವಾಗಿ ಮತ್ತು ಸಾಕ್ಷಿಗಳ ಸಹಿ ಕಡ್ಡಾಯ ಅಲ್ಲ. ಗೊತ್ತಾಯ್ತಾ? ಆದರೆ ಸುಪ್ರೀಂ ಕೋರ್ಟ್ ಮುಂದೋಗಿ ಹೇಳುತ್ತೆ, ನೋಡಿ, ಈ ವಿಲ್ಲಿಗೆ ಮತ್ತು ದಾನಪತ್ರಕ್ಕೆ ಮತ್ತು ಮಾರ್ಟಿಗೇಜ್ ಡೀಡಿಗೆ ಏನಿದೆ ಅವುಗಳನ್ನು ಎಕ್ಸಿಕ್ಯೂಷನ್ ಅಂದರೆ ಬರೆಯಲ್ಪಟ್ಟದ್ದು, ರಿಜಿಸ್ಟರ್ ಆಗಿಲ್ಪಟ್ಟದ್ದು ಕಾನೂನು ಪ್ರಕಾರವೇ, ಕಾನೂನು ಸಿಂಧುತ್ವ ಇದೆಯೇ ಅಂತ ನೋಡ್ಕೋಬೇಕಾದ್ರೆ ನಾವೇನು ಮಾಡಬೇಕು? ಆ ಪತ್ರವನ್ನು ಹಾಜರು ಮಾಡಿರಬೇಕು ಸಂಬಂಧ ಪಾರ್ಟಿ, ಮತ್ತು ಒಬ್ಬ ವಿಟ್ನೆಸ್ನ ಎಕ್ಸಾಮ್ ಮಾಡಿರಬೇಕು. ಆಗ ಮಾತ್ರ ಆ ವ್ಯಾಲಿಡಿಟಿ ಬರುತ್ತೆ, ಅದು ಕಾನೂನುಬದ್ಧವಾಗಿ ಎಕ್ಸಿಕ್ಯೂಷನ್ ಆದಂಥ ಡಾಕ್ಯುಮೆಂಟ್ ಅಂತ ಹೇಳ್ಬೋದು. ಆದರೆ ಸೇಲ್ ಡೀಡಿಗೆ ಅದು ಬೇಡ. ಎದುರುಗಡೆಯವರು ಬರೇ ಇದು ಮೋಸದಿಂದ ಬರ್ಕೊಂಡಂಥ ಸೇಲ್ ಡೀಡು ಅಂತ ಹೇಳಿಬಿಟ್ರೆ ಮುಗ್ದೋಯ್ತಾ? ಕ್ಯಾನ್ಸಲ್ ಆಗಿಬಿಡುತ್ತಾ? ಅದೇನು ಕ್ಯಾನ್ಸಲ್ ಆಗುತ್ತೆ? ಅವರು ಸಪ್ರೇಟ್ ದಾವ ಹಾಕಿ ಕ್ಯಾನ್ಸಲೇಷನ್ ಕೇಳಬೇಕು. ಇಲ್ಲ, ಅವ್ರು ಹಾಕಿರ್ತಕ್ಕಂಥ ದಾವದಲ್ಲಿ ಕೌಂಟರ್ ಕ್ಲೈಮ್ ಕೇಳಿ ಸ್ವಾಮಿ ಅದು ಕ್ಯಾನ್ಸಲ್ ಮಾಡಿ, ಅದಕ್ಕೆ ಕಾನೂನಲ್ಲಿ ಯಾವುದೇ ವಿಧವಾದಂಥ ತೂಕ ಇಲ್ಲ ಅಂತ ಹೇಳಬೇಕಿತ್ತು. ಅದು ಮಾಡಿಲ್ಲ. ಅದು ಮಾಡ್ದಲ್ಲೇ ಅವ್ರು ಬರೀ ರಿಟರ್ನ್ ಸ್ಟೇಟ್ಮೆಂಟಲ್ಲಿ ಇದು ಮೋಸದಿಂದ ಬರ್ಸ್ಕೊಂಡಿದ್ದು ಅಂತ ಹೇಳಿಬಿಟ್ರೆ ಹೇಗೆ ರದ್ದು ಮಾಡೋಕ್ಕೆ ಸಾಧ್ಯ? ಆದ್ದರಿಂದ ಕೇರಳ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ತೀರ್ಪು ಒಪ್ತಕ್ಕಂಥದ್ದಲ್ಲ ಅಂಥೇಳಿ ರಿವರ್ಸ್ ಮಾಡಿ ಮತ್ತು ವಾಪಸ್ ಕಳಿಸಿದೆ. ಅದು ಹೇಳಿದೆ, ಸೆಕ್ಷನ್ 100 CPCನಲ್ಲಿ ರೆಗ್ಯುಲರ್ ಸೆಕೆಂಡ್ ಅಪೀಲ್ ಬಂದಾಗ ತಾವು ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಅಂದರೆ ಬಹಳ ಮಹತ್ತರವಾದ ಕಾನೂನು ಅಂಶಗಳನ್ನು ಮಾತ್ರ ಎತ್ತಿಬಿಟ್ಟು ಅದನ್ನು ಸರಿಯಾಗಿ ಅರ್ಥೈಸಿ ನೀವು ತೀರ್ಪು ಕೊಡಬೇಕು. ತೀರ್ಪು ಕೊಡಿ 3 ತಿಂಗಳೊಳಗೆ ನಮಗೆ ತಿಳಿಸಿ ಏನು ತೀರ್ಪು ಮಾಡಿದ್ದೀರಾ ಅಂತ ಎನ್ನುವಂಥ ಒಂದು ಮಹತ್ತರವಾದ ತೀರ್ಪನ್ನು ಕೊಟ್ಟಿದೆ. ಈ ತೀರ್ಪಿನ ಮೂಲಕ ನಾನು ನಿಮಗೆ ಹೇಳಕ್ಕೆ ಹೊರಟಿರೋದು ಏನಂದರೆ, ಅಥವಾ ಈ ತೀರ್ಪು ಅರ್ಥವಾಗುವುದು ಹೇಗೆ ಅಂದರೆ, ಅದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಅಂದರೆ, ನೀವು ಕಡ್ಡಾಯವಾಗಿ ವಿಟ್ನೆಸ್ಗಳು ಅಟೆಸ್ಟಿಂಗ್ ವಿಟ್ನೆಸ್ ಬೇಕಾದಂಥ 3 ದಾಖಲೆಗಳೇನಿದೆ, ಮಾರ್ಟಿಗೇಜ್ ಡೀಡು, ಗಿಫ್ಟ್ ಡೀಡು, ವಿಲ್ಲು, ಅವುಗಳನ್ನು ಪ್ರೂವ್ ಮಾಡೋದಕ್ಕೆ ಒಬ್ಬ ವಿಟ್ನೆಸ್ನ ಎವಿಡೆನ್ಸ್ ಮಾಡಲೇಬೇಕು, ವಿಚಾರಣೆ ಮಾಡಲೇಬೇಕು. ಆದರೆ ಬಾಕಿ ಯಾವುದಕ್ಕೂ ಬೇಕಾಗಿಲ್ಲ. ಆದರೆ ಬಾಕಿ ಯಾವುದಕ್ಕೆ ಬೇಡ ಅಂದರು ಯಾವಾಗ ಆ ವಿಚಾರಣೆ ಬೇಕಾಗತ್ತೆ ಆ ವಿಟ್ನೆಸ್ಗಳಂದು ಅಂದರೆ, ಎದುರುಗಡೆಯವರು ಸೀರಿಯಸ್ ಆಗಿ ಕೌಂಟರ್ ಕ್ಲೈಮ್ ಕೇಳಿ ಅಥವಾ ದಾವಾ ಹಾಕಿ ಕ್ಯಾನ್ಸಲೇಷನ್ ಕೇಳಿದಾಗ ಆವಾಗ ನೀವು ವಿಟ್ನೆಸ್ನ ಒಬ್ಬರನ್ನ ಸಾಕ್ಷಿದಾರನಾಗಿ ಮಾಡಬೇಕಾಗತ್ತೆ, ವಿಚಾರಣೆ ಮಾಡಬೇಕಾಗತ್ತೆ, ಪ್ರೂವ್ ಮಾಡಬೇಕಾಗತ್ತೆ. ಆದರೆ ನಾರ್ಮಲ್ಲಾಗಿ ಡೈರೆಕ್ಟಾಗಿ ದಾವಾ ಹಾಕಿ ಕ್ಯಾನ್ಸಲ್ ಕೇಳ್ದೆ ಹೋದರೆ, ಕೌಂಟರ್ ಕ್ಲೈಮ್ ಕೇಳ್ದೆ ಹೋದರೆ ವಿಟ್ನೆಸ್ಗಳಿಂದ ಎಕ್ಸಾಮ್ ಮಾಡೋ ಅವಶ್ಯಕತೆ ಇಲ್ಲ. ವಿಟ್ನೆಸ್ ಎಕ್ಸಾಮ್ ಮಾಡದೇ ಇದ್ದರೂ ಕೂಡ ಆ ಒಂದು ಸೇಲ್ ಡೀಡನ್ನು ಹಾಜರು ಮಾಡಿ ಎಕ್ಸಿಬಿಟ್ ಆದರೆ, ಮಾರ್ಕ್ ಆದರೆ ಮುಗೀತು, ಪ್ರೂವ್ ಆದಂಗೆ. ಈ ಸೇಲ್ ಡೀಡನ್ನು ದಾನಪತ್ರದ ಜೊತೆಗಾಗಲಿ, ವಿಲ್ಲಿನ ಜೊತೆಗಾಗಲಿ, ಅಥವಾ ಈ ಮಾರ್ಟಿಗೇಜ್ ಡೀಡಿನ ಜೊತೆಗಾಗಿ ಸೇರಿಸಿ ಸೆಕ್ಷನ್ 68, 67 ಹೇಳಿದ್ನಲ್ಲ 2 ಕಾನೂನು, ಅದಕ್ಕೆ ಸಮೀಕರಣ ಮಾಡಿ ಅಂದರೆ ಅದು ಇವ್ರಿಗೆ ಅಪ್ಲೈ ಆಗುತ್ತೆ ಅಂತ ಏನು ಭಾವಿಸ್ತು ಕೇರಳ ಹೈಕೋರ್ಟ್, ತಪ್ಪು ಅನ್ನುವಂಥ ಅಭಿಪ್ರಾಯ. ಆದ್ದರಿಂದ ನಾನು ಹೇಳೋದಿಷ್ಟೇ, ನೀವು ಸೇಲ್ ಡೀಡನ್ನು ಬರೇ ಸೇಲ್ ಡೀಡ್ ಹಾಕಿ ಮಾರ್ಕ್ ಮಾಡಿಬಿಟ್ರೆ ಮುಗ್ದೋಯ್ತು. ಅದನ್ನು ಸಾಕ್ಷಿಗಳ ವಿಚಾರಣೆ ಅವಶ್ಯಕತೆ ಇಲ್ಲ. ಸಾಕ್ಷಿ ವಿಚಾರಣೆ ಯಾವಾಗ ಬೇಕಾಗುತ್ತೆ ಅಂದರೆ, ಆ ಸೇಲ್ ಡೀಡಿನ ಸಿಂಧುತ್ವವನ್ನು ಪ್ರಶ್ನೆ ಮಾಡಿದಾಗ, ಮೋಸದಿಂದ ಬರ್ಸ್ಕೊಂಡಿದ್ದಾರೆ ಅಂತ ಹೇಳಿದಾಗ, ಆಗ ಅದನ್ನು ಪ್ರೂವ್ ಮಾಡೋದಕ್ಕೆ ನೀವು ಸಾಕ್ಷಿನ ವಿಚಾರಣೆ ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಬೇಕಾಗಿಲ್ಲ, ಕಡ್ಡಾಯ ಅಲ್ಲ. ಆಯಿತಾ? ಇದು ಈ ತೀರ್ಪಿನ ತಿರುಳು, ಪ್ರಿನ್ಸಿಪಲ್ಲು, ರೇಷಿಯೋ. ಇದನ್ನು ತಮ್ಮ ಗಮನಕ್ಕೆ ತರ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಆ ಕೇಸಿನ ವಿವರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ತಾವು ನೋಡ್ಕೋಬೋದು. ಇದು ನನ್ನ ಪ್ರಕಾರ ಒಂದು ಮಹತ್ತರವಾದ ತೀರ್ಪು.
ನಮಸ್ಕಾರ.